ಸಿಎಂ ಡಿಕೆ ಶಿವಕುಮಾರ್ ಅವರು ಕೆಲವೇ ಹೊತ್ತಿನಲ್ಲಿ ಶಾಸಕರ ಜೊತೆಯಲ್ಲಿ ಮೀಟಿಂಗ್ ಅನ್ನ ನಡೆಸಲಿದ್ದಾರೆ. ಗೃಹ ಕಚೇರಿಯಲ್ಲಿ ಇವತ್ತಿನಿಂದ ಈ ಮೀಟಿಂಗ್ ಆರಂಭ ಆಗ್ತಾ ಇದೆ. ಕಾಂಗ್ರೆಸ್ ಶಾಸಕರ ಜೊತೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆಯನ್ನು ನಡೆಸಲಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಗೃಹ ಕಚೇರಿ ಕೃಷ್ಣದಲ್ಲಿ ಮೀಟಿಂಗ್ ಆರಂಭ ಆಗುತ್ತೆ. ಆಯಾ ಜಿಲ್ಲೆಯ ಶಾಸಕರ ಜೊತೆ ಪ್ರತ್ಯೇಕವಾಗಿ ಚರ್ಚೆಯನ್ನು ನಡೆಸಲಿದ್ದಾರೆ. 2028ರ ಟಾರ್ಗೆಟ್ ನೀಡಲಿದ್ದಾರೆ ಈ ಒಂದು ಮೀಟಿಂಗ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಅನ್ನುವ ಮಾಹಿತಿ ಇದೆ. ಹಾಗಾದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರ ಸಭೆಗೆ ಅತೃಪ್ತ ಶಾಸಕರು ಬರ್ತಾರಾ ಇಲ್ವಾ ಅನ್ನುವ ಪ್ರಶ್ನೆ ಎದ್ದಿದೆ. ಸಚಿವ ಸ್ಥಾನ ವಂಚಿತರು ಅಸಮಾಧಾನದಿಂದ ಹೊರಗುಳಿದಿದ್ರು, ಅಸಮಾಧಾನವನ್ನ ಹೊರಹಾಕ್ತಾ ಇದ್ರು. ಈಗ ಈ ಒಂದು ಮೀಟಿಂಗ್ಗೆ ಬರ್ತಾರಾ ಇಲ್ವಾ ಅನ್ನೋದೇ ಸದ್ಯಕ್ಕಿರುವಂತ ಪ್ರಶ್ನೆ. ಶಾಸಕರಿಗೆ ಅನುದಾನ ಕೊಡ್ತಾರಾ ಸಿಎಂ ಡಿಕೆ ಶಿವಕುಮಾರ್ ಅವರು ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತದೆ. ಸಂಪುಟ ವಿಸ್ತರಣೆ ಬಳಿಕ ಬಹುತೇಕ ಶಾಸಕರು ಅಸಮಾಧಾನಗೊಂಡಿದ್ರು. ಅಸಮಾಧಾನ ವಿಚಾರವಾಗಿಯೂ ಕೂಡ ಕೆಲವರು ಅನುದಾನದ ವಿಚಾರವಾಗಿಯೂ ಕೂಡ ಅಸಮಾಧಾನವನ್ನು ಹೊರಹಾಕಿದ್ರು. ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಂದ ಶಾಸಕರನ್ನ ಹಿಡಿದಿಡುವಂತ ಪ್ರಯತ್ನ, ಅನುದಾನದ ಭರವಸೆ ನೀಡಿ ಶಾಸಕರ ಮನವೊಲಿಸುವಂತ ಪ್ರಯತ್ನ ಕೂಡ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಶಾಸಕಾಂಗ ಸಭೆಯಲ್ಲಿ ಭರವಸೆಯನ್ನ ಕೂಡ ಕೊಟ್ಟಿದ್ರು ಡಿಕೆ ಶಿವಕುಮಾರ್ ಅವರು. ಜೊತೆಗೆ 2028ರ ಚುನಾವಣೆ ಟಾಸ್ಕ್ ನೀಡಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಅವರು. ಹೀಗಾಗಿ ಜಿಲ್ಲಾವಾರು ಕಾಂಗ್ರೆಸ್ ಶಾಸಕರ ಮೀಟಿಂಗ್ ನಡೀತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಫೋನ್ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಅತೃಪ್ತ ಶಾಸಕರು ಬರ್ತಾರ ಅನ್ನುವ ಪ್ರಶ್ನೆ ಇದೆ. ಹನುಮಂತು, ಬರ್ತಾರಾ? ಬಂದ್ರು ಅವರನ್ನ ಹೇಗೆ ಸಮಾಧಾನ ಪಡಿಸ್ತಾರೆ? ಬರ್ಲಿಲ್ಲ ಅಂತಂದ್ರೆ ಏನಾಗಬಹುದು? ನಾಗೇಂದ್ರ ಬಾಬು, ಶಾಸಕರ ಜೊತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇವತ್ತು ಸಭೆ ನಡೆಸ್ತಾ ಇರುವಂತದ್ದು ಸಾಕಷ್ಟು ಮಹತ್ವ, ರಾಜಕೀಯವಾಗಿ ಮತ್ತು ಆಡಳಿತಾತ್ಮಕವಾಗಿ ಎರಡೂ ಆಯಾಮಗಳಲ್ಲೂ ಕೂಡ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಒಂದು, ಜಿಲ್ಲಾವಾರು ಶಾಸಕರ ಸಭೆಯನ್ನ ನಡೆಸುವುದರ ಮೂಲಕ ಶಾಸಕರ ಅಹವಾಲುಗಳನ್ನ ಸ್ವೀಕಾರ ಮಾಡುವಂತದ್ದು, ಜೊತೆಗೆ ಆಯಾ ಜಿಲ್ಲೆಗಳಲ್ಲಿ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳ ಆಗಬೇಕು ಅದರಿಂದ ಶಾಸಕರಿಂದ ಒಂದಷ್ಟು ಅವರ ಮನವಿಯನ್ನ ಸ್ವೀಕಾರ ಮಾಡುವುದು, ಆ ಪಟ್ಟಿಯನ್ನ ಪಡೆದುಕೊಳ್ಳೋದು, ಆರ್ಥಿಕ ಒಂದು ಹಣಕಾಸು ಲಭ್ಯತೆ ಆಧಾರಿತವಾಗಿ ಜಿಲ್ಲೆಗೆ ಯಾವ ರೀತಿ ಅವಕಾಶ ಮಾಡಿ ಕೊಡಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ಚರ್ಚೆಗಳು ಇವತ್ತಿನ ಸಭೆಯಲ್ಲಿ ನಡೆಯಬಹುದು ಅನ್ನುವಂತ ಒಂದಷ್ಟು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಆದ್ರೆ ಇದರ ಜೊತೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕಾಗಿ ಕೆಲ ಹಿರಿಯ ಶಾಸಕರು ಎಲ್ಲ ಅಸಮಾಧಾನವನ್ನ ಇಟ್ಕೊಂಡಿದ್ರು. ಅವರು ಕೆಲವರು ಅಧಿವೇಶನಕ್ಕೂ ಕೂಡ ಬರಲಿಲ್ಲ, ಕೆಲವರು ಬಂದ್ರು ಹೋದ್ರು ಅನ್ನೋ ರೀತಿಯಲ್ಲಿ ಇತ್ತು. ಆ ಅಂತದೊಂದು ರಾಜಕೀಯ ಸನ್ನಿವೇಶ ಕೂಡ ನಿರ್ಮಾಣ ಆಗಿತ್ತು. ಆದ್ರೆ ಇದು ಮುಂಬರುವಂತ ಚುನಾವಣೆ ಮತ್ತು ಪಕ್ಷ ಸಂಘಟನೆ ಎರಡನ್ನೂ ಕೂಡ ದೃಷ್ಟಿಕೋನದಲ್ಲೇ ಇಟ್ಕೊಂಡು ಮಾಡ್ತಾ ಇರುವಂತ ಸಭೆ ಆಗಿರೋದ್ರಿಂದ ಶಾಸಕರೆಲ್ಲರೂ ಕೂಡ ಬರ್ತಾರೆ ಅನ್ನುವಂತ ಮಾಹಿತಿಗಳೀಗ ಲಭ್ಯ ಆಗ್ತಾ ಇರುವಂತದ್ದು. ಅಂತಿಮವಾಗಿ ಕೊನೆಯ ಗಳಿಗೆಯಲ್ಲಿ ತಮ್ಮ ನಿಲುವುಗಳನ್ನ ಬದಲಾಯಿಸ್ತಾರಾ ಅಥವಾ ಮುಂದುವರೆಸ್ತಾರಾ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇವತ್ತು ಮುಖ್ಯಮಂತ್ರಿಗಳ ಜೊತೆಗಿನ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ, ಅದರ ಜೊತೆಗೆ ಎಲ್ಲಾ ಶಾಸಕರು ಕೂಡ ಭಾಗಿಯಾಗ್ತಾರೆ. ಆ ಮೂಲಕ ಮುಂಬರುವಂತ ಚುನಾವಣೆಗೆ ಒಂದು ರೀತಿಯ ಭದ್ರ ಬುನಾದಿ ಹಾಕುವಂತ ಲೆಕ್ಕಾಚಾರದಲ್ಲಿ ಎಲ್ಲಾ ರೀತಿಯ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಕ್ಕೆ ಮುಂದೆ ತಯಾರಿ ನಡೆಸ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ.